ಏನೇನು ಯಾವ ವ್ಯವಹಾರ ಮಾಡಿದಾರ ಡಾಕ್ಯುಮೆಂಟ್ ವಿತ್ ಕೊಟ್ಟರು ಶಿಕ್ಷೆ ಆಗಿದ್ದು ಎಷ್ಟು ಜನಕ್ಕೆ ಅಂತ. ಹಂಗೆ ಈ ರಾಜಕಾರಣಿಗಳಲ್ಲಿ ತಪ್ಪುಗಳಾಗಿದ್ದು ಸಹಿತ ಎಷ್ಟು ಮಂದಿ ಶಿಕ್ಷೆ ಆಗ್ತಾಯಿದೆ ಅದರಂತ. ಅದರಲ್ಲೂ ರಾಜಕೀಯ ಅಪರಾಧೀಕರಣ ಆದಂಥವ್ರು ಭಾಳ ಕಡಿಮೆ ನೋಡ್ರಿ, 10 ವರ್ಷದಿಂದ ಆದಂಥದ್ದು. ಹಂಗೆ ಮುಂದೆ ಹಾಕೋತ ಬಂದಿದ್ದರಿಂದಾಗೆ ಇವತ್ತದ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಈ ಒಂದು ಒಬ್ಬರು ಅದು ಏನಪ್ಪ ಅಂದ್ರೆ ಮುತ್ತಿಗೆ ಅನ್ನುವಂಥವ್ರು ಮಾಪಿ ಸಾಕ್ಷಿ ಆದಾಗ ಇವರೆಲ್ಲ ಮಾಡಿದ್ದೆ ಖರೆ ಎನ್ನುವಂಥ ಅಂದ್ರೆ ಸಾಕ್ಷಿ ಸಿಗೋ ತನಕ ಇವರು ಬೇಕಾದ ಉಳಿದ ಸಾಕ್ಷಿಗಳು ಸಿಗಲ್ಲ, ತಪ್ಪಿಸ್ಕೊಂಡು ಹೋಗುವಂಥ ಎಲ್ಲ ತಂತ್ರಗಾರಿಕೆಯನ್ನು ಈ ರಾಜಕಾರಣಿ ನಾಯಕರು ಮಾಡಿರ್ತಾರೆ. ಹೀಗಾಗಿ ಅವ್ರು ಸಿಗೋದು ಭಾಳ ಕಷ್ಟ. ಸಿಕ್ಕರು ಸಹಿತ ಶಿಕ್ಷೆ ಎಷ್ಟು ಮಟ್ಟಿಗೆ ನೀನು ನೋಡ್ಬೇಕಾದ್ರೆ ಶಿಕ್ಷೆ ಎಷ್ಟು ಕೊಡ್ತಾರೆ ಅಂತೇಳಿ. ಯಾಕಂದ್ರೆ ಇದು ಯೋಗೇಶ್ ಗೌಡರ ಕೊನೆಯಲ್ಲಿ ಅವರ ಕೈ ಅದ ಅನ್ನೋದು BJPಗರ ಆರೋಪ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದೆ, ಇವರು ಕಾಂಗ್ರೆಸ್ ಅವರು, ಅದ್ರ ವಿರುದ್ಧ ನಿಂತಂಥವ್ರು BJPಗರು ಅಂದಾಗ ಪಕ್ಷದ ವತಿಯಿಂದ ಬಂದಾಗ ಸಹಜವಾಗಿ ಕಾಂಪಿಟೇಷನ್ ಮಾಡಿ ಏನೋ ಮಾಡ್ತಾರೆ. ಪಾಪ ವ್ಯಕ್ತಿ ಅಷ್ಟೇ ಇಲ್ಲಿ ಯಾವುದೋ ಪ್ರಸಂಗದಲ್ಲಿ ಘಟನೆಗಳು ನಡೆದಪ್ಪ ಅಂದ್ರೆ ಅವು ಮುಚ್ಚಿ ಹೋಗೋದು ಹೆಚ್ಚಂತ. ಅದಕ್ಕಾಗಿ ಈಗ ನಾವು ಇಲ್ಲಿ ಈ ಸಂದರ್ಭದಲ್ಲಿ ವಿಚಾರ ಮಾಡುವಂಥದ್ದು ಇಲ್ಲಿ ಮತದಾರರ ಎಚ್ಚರಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಎಲ್ಲಿವರೆಗೆ ಮತದಾರ ಇಂಥ ಅಪರಾಧದ ಹಿನ್ನೆಲೆ ಉಳ್ಳಂಥ ಜನರನ್ನು ಆಯ್ಕೆ ಮಾಡುವುದಿಲ್ಲವೋ ಅಲ್ಲಿವರೆಗೆ ನಿರಂತರ ಇರುವುದನ್ನ ರೀ. ಇವುಗಳೇ ಕುರಕರೆ ಅಪರಾಧ ಮತ್ತೊಬ್ಬ ಬಂದಿರ್ತಾನೆ. ಇದು ತಪ್ಪಿಸೋದು ಯಾರು? ಪಾಪ ನ್ಯಾಯಾಂಗಕ್ಕೂ ತನ್ನದಿಂದ ಲಿಮಿಟೇಷನ್ಸ್ ಇದ್ದಾವೆ. ಸಾಕ್ಷಿ ಸಿಗಬೇಕಪ್ಪ ಅಂತ ಸಾಕ್ಷಿ ಸಿಗೋದು ಭಾಳ ಕಷ್ಟ. ಮತ್ತು ಸಾಕ್ಷಿಗಳು ಬೆದರಿ ಯಾರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ರಾಜಕಾರಣಿಗಳ ಇತಿಹಾಸ ಗೊತ್ತಿರ್ತದೆ, ಈ ನಮ್ಮ ಜೀವಕ್ಕೆ ಅಪಾಯ ಯಾಕಪ್ಪ ನಾವು ಹೇಳೋದು ಬೇಡ ಅಂತೇಳಿ ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಏನೋ ಅವ್ರು ಇರ್ಸೆ ಬಂದು